ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾನು ಭುವಿ ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಯಾವ ರೀತಿ ಹೋಗುತ್ತೆ ನೋಡೋಣ. ಇವಾಗ ಸಂಜೆ ಹೊರಗಡೆ ಹೋಗ್ತಾ ಇದ್ದೀವಿ, ಮತ್ತು ಸ್ಯಾರಿ ಶಾಪಿಂಗ್ ಮಾಡಬೇಕಾಗಿತ್ತು. ನನಗಲ್ಲ, ಸೊ ಅಲ್ಲಿ ಯು ಪಿ ಅವರು ಒಬ್ಬರು ಹೇಳಿದರು, ಅವರಿಗೆ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಚಂದ್ರಾಯಪಟ್ಟಣ ಟೌನ್ಗೆ ಹೋಗ್ತಾ ಇದ್ವಿ. ಇದು ಹಳೆ ಬಸ್ ಸ್ಟ್ಯಾಂಡು. ಸೋನೆ ಬರ್ತಾ ಇದೆ. ನನ್ನ ಮಗಳು ಬೇರೆ ಬೈಕಲ್ಲಿ ಮುಂದೆ ಕೂತಿದ್ದಾಳೆ. ಬಟ್ ಏನು ಮಾಡೋದು, ಆಲ್ರೆಡಿ ಸಂಜೆ ಆಗಿತ್ತು. ಅವರು ಮುಂಚೆನೇ ನನಗೆ ಹೇಳಿ ಕಳಿಸಿದ್ರು ತಗೊಬನ್ನಿ ಅಂತ. ಲಾಸ್ಟ್ ಟೈಮ್ ತೊಗೊಂಡೋಗಿದ್ದೆ, ಅದು ಅವ್ರಿಗೆ ಇಷ್ಟ ಆಗಿತ್ತು. ಲಾಸ್ಟ್ ಟೈಮ್ ಏನು ಅವ್ರಿಗೆ ವಿಡಿಯೋ ಕಾಲ್ ಏನು ಮಾಡಲಿಲ್ಲ, ಎಮರ್ಜೆನ್ಸಿ ಅಂತ ತೊಗೊಂಡೋಗಿದ್ದೆ. ಹೋಗ್ಬೇಕು ಅಂತಂದರೆ ಇವತ್ತು ಹೋಗಿ ತೊಗೊಂಡೋಗಿದ್ದೆ. ಬೇಗ ಒಂದು 5 ನಿಮಿಷಕ್ಕೆ ಸೆಲೆಕ್ಷನ್ ಮಾಡಿ ತೊಗೊಂಡೋಗಿದ್ದೆ. ಇಷ್ಟ ಆಗಿತ್ತು. ಇವರಲ್ಲೇ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಯಿಂಗ್ ಮಾಡ್ತಿದ್ರು. ನೋಡಿದ್ವಲ್ಲ, ನೋಡೋಣ ಅಂತ ನೋಡಿದೆ. ನಮ್ಮ ಫ್ಯಾಮಿಲಿದೊಂದು ಮಾಡಿಸೋಣ ಅಂದ್ಕೊಂಡು, ಬಟ್ ನಮಗೆ ಅವರು ಒಂದು 2 ಡೇಸ್ ಆಗುತ್ತೆ ಅಂತ ಅಂದರು. ನಾವು ಹೊರಡೋದ ಹತ್ರ ಇರೋದ್ರಿಂದ ಮಾಡಿಸ್ಲಿಲ್ಲ. இது எத்தனை ஒரு கேஜி இது? அப்படிங்களா? ಇಲ್ಲಿ ಪಿಂಗಾಣಿ ಮಾರ್ತಿದ್ದಾರಲ್ಲ, ಅವರು ತಮಿಳ್ನಾಡವ್ರಂತೆ. ನಮ್ಮ ಮನೆಯವರು ತಮಿಳಲ್ಲಿ ಮಾತಾಡ್ಸಿದ ತಕ್ಷಣ ಎಷ್ಟು ಖುಷಿಪಟ್ಟರು ಅಂದರೆ, ಅವ್ರವ್ರ ಲ್ಯಾಂಗ್ವೇಜರು ಅಂತ ಅಂದರೆ ಅವ್ರವ್ರ ಲ್ಯಾಂಗ್ವೇಜ್ ಮಾತಾಡೋದು ಅಂದರೆ ಪಾಪ ಎಷ್ಟು ಖುಷಿ ಆಗುತ್ತೆ ಅವರಿಗೆ. ಅಲ್ಲೊಂದು ಪಿಂಗಾಣಿ ತೊಗೋಬೇಕಾಗಿತ್ತು, ಒಂದು ಸಾಲ್ಟ್ ಹಾಕಿಡೋದಕ್ಕೆ ಅಂತ. ಅದು ತಗೊಂಡು ಇಲ್ಲಿ ಅಂಗಡಿ ಹತ್ರ ಬಂದಿದ್ದೀವಿ. ಇಲ್ಲಿ ಕೂಡ ತುಂಬ ಸ್ಯಾರೀಸ್ಗಳೆಲ್ಲ ಇದ್ದು ತುಂಬಾ ಚೆನ್ನಾಗಿದ್ದು. ಔಟ್ಸೈಡ್ ಹಾಕಿದ್ರು ಆ್ಯಕ್ಚುಲಿ. ಆ ಡಿಸ್ಪ್ಲೇ ಎಲ್ಲ ನೋಡಿ ಚೆನ್ನಾಗಿರುತ್ತೆ ಅಂತ ಬಂದೆ. ಚೆನ್ನಾಗಿತ್ತು. ರೇಣುಕಾಂಬ ರಸ್ತೆ ಇಲ್ಲಿ ಚೆನ್ನಾಗಿತ್ತು ಸ್ಯಾರಿಗಳೆಲ್ಲ. ನನಗೂ ಒಂದು 2 ಪೀಸ್ ಬ್ಲೌಸ್ ಪೀಸ್ ಬೇಕಾಗಿತ್ತು. ಒಂದು 2 ಸ್ಯಾರಿಗೆ ಬ್ಲೌಸ್ ಪೀಸ್ ಹೊಲಿಸ್ಬೇಕಾಗಿತ್ತು. ನಾನು ಹೊಲಿಸಿದ್ದು ಡಿಸೈನ್ ಆ್ಯಕ್ಚುಲಿ ಇಷ್ಟ ಆಗಿರಲಿಲ್ಲ, ಅದಕ್ಕೆ ಬೇರೆ ನಾನೇ ಹೊಲ್ಕೊಳ್ಳೋಣ ಅಂತ ತೊಗೊಂಡೆ. ಇನ್ನೇನು ಇಲ್ಲಿ ಹೊಲಿಯೋಕ್ಕಾಗಲ್ಲ, ಏಕೆಂದರೆ ಇನ್ನೇನು 2 ಡೇಸ್ ಇರೋದ್ರಿಂದ ಜಾಸ್ತಿ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ. ರಿಸ್ಕ್ ಆಗಿಬಿಡುತ್ತೆ. ನಮ್ಮ ಬ್ಲೌಸ್ ಹೊಲ್ಕೊಂಡು ಕೂತ್ಕೊಳ್ಳೋದು ಇದೆಲ್ಲ. ಓಕೆ, ಅಲ್ಲೇ ತಗೊಂಡು ಹೊಲ್ಕೊಳ್ಳೋಣ ಅಂತ 2 ಬ್ಲೌಸ್ ಪೀಸ್ ತೊಗೊಂಡೆ. 2 ಬ್ಲೌಸ್ ಪೀಸ್ ತೊಗೊಂಡು ಅವರಿಗೊಂದು ಸ್ಯಾರಿ ನೋಡೋಣ ಅಂತ ಸ್ಯಾರಿ ನೋಡ್ತಾ ಇದ್ದೀನಿ. ಬಟ್ ಇಲ್ಲೂ ಬೇರೆ ಥರ ಸ್ಯಾರಿ ಎಲ್ಲ ಚೆನ್ನಾಗಿತ್ತು. ಬಟ್ ಅವರಿಗೆ ಇಷ್ಟ ವಿಡಿಯೋ ಕಳಿಸ್ಬೇಕಂತೆ ಕ್ಲಾರಿಟಿ ಆಗಿತ್ತು. ಅವ್ರಿಗೆ ಸೀರೆ ಗೊತ್ತಿಲ್ವಲ್ಲ ಮಗನೇ ಪಾಪ, ಅದಕ್ಕೆ ಅಷ್ಟು ಆಸೆ ಪಡ್ತಾರೆ ಅವರು. ಆ ಕಡೆ ಎಲ್ಲ ಚೂಡಿದಾರ್ ಜಾಸ್ತಿ ಹಾಕೋದು. ಅವರು UP ಉತ್ತರ ಪ್ರದೇಶದಲ್ಲಿ. ಹೌದು, ನಾವಲ್ಲಿ ನಮ್ಮ ಮನೆಯವರು ಆರ್ಮಿಲಿ ಇದ್ದಾರೆ. ಒಂದು ಟೈಮ್ ಲಾಸ್ಟ್ ಟೈಮ್ ತೊಗೊಂಡೋಗಿದ್ದೆ, ಅವ್ರಿಗೆ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಅವ್ರು ಹೇಳ್ತಿರೋದು ಯಾವುದೇ ರೀತಿ ಪ್ಲೈನ್ ಇರಬೇಕು, ಬಾರ್ಡರ್ ಚಿಕ್ಕದಿರ್ಬೇಕು ಅಂತ. ಅದು ಕೂಡ ನಾನು ವಿಡಿಯೋ ಮಾಡಿ ತೋರಿಸ್ತೆ, ಅವರು ಇಲ್ಲ ಅಂತಿದ್ದಾರೆ. ಲಾಸ್ಟ್ ಟೈಮ್ ನನ್ನ ಹತ್ರ ಒಂದು ಸ್ಯಾರಿ ನೋಡಿದ್ದಾರೆ, ಸೇಮ್ ಅದೇ ಬೇಕು ಅಂದರು. ಬಟ್ ನಾನು ಅದೇ ಸ್ಯಾರಿ ಹುಡುಕ್ತೆ, ಬಟ್ ಸಿಗಲಿಲ್ಲ. ಆ ಅಂಗಡಿ ಲಾಸ್ಟ್ ಟೈಮ್ ಸ್ಯಾರಿ ಅಂಗಡಿ ಆಗಿತ್ತು, ಬಟ್ ಈ ಟೈಮ್ ಅದು ಬೇರೆ ಅಂಗಡಿ ಮಾಡಿದರು. ಯಾವುದೇ ಥರದ ಥರ ಸಿಗಲಿಲ್ಲ. ಎರಡು 3 ವರ್ಷ ಆಗಿದೆ. ಅವರು ಅದೇ ರೀತಿ ಬೇಕು, ನೀವು ಹಾಕಿದ್ರಲ್ಲ ಅದೇ ರೀತಿ ಬೇಕು ಅಂತಿದ್ದಾರೆ. ಅದು ಎಲ್ಲಿ ಅದೇ ಥರ ಸಿಗಲ್ಲ ಅದು ಇಷ್ಟ ಆಯ್ತು. 2 ಬ್ಲೌಸ್ ಪೀಸು 6 ಗಂಧ, ಒಂದು 6ಗೆ ಒಂದು ನನಗೆ ಬ್ಲೌಸ್. ಲಾಸ್ಟ್ ಟೈಮ್ ಹಂಗೆ ಅಂದ್ಬಿಡ್ತೀನಿ, ನನಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ಅಂದ್ಬಿಡ್ತೀನಿ. ಕೂಡ ಅದು ಇದು ಅಂತ ಹೇಳ್ತಾ ಇದ್ರು. ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ. ಓಕೆ ಅಂತ ಅಂದು ಅವ್ರಿಗೆ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಳ್ಳೋಣ ಅಂತ ಮನೆಗೆ ಬಂದ್ವಿ. ಅಂದ ತಕ್ಷಣ ಹೊರಡ್ಬೇಕಿಲ್ಲ ಅಂದರೆ ಹಿಂಗೆ ಆಡ್ತಾನೆ. ಇದು ನೆಕ್ಸ್ಟ್ ಡೇ ಲಾಗ್ ಆಗಿದೆ. ನಾವು ನೆಕ್ಸ್ಟ್ ಡೇ ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಸಿಗೋಣ.
ಇನ್ನು ಇವಾಗ ಹೋದರೆ ಮತ್ತೆ ಬರೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇವತ್ತೊಂದಿನ ನೈಟು ಊರಲ್ಲಿ ಇರ್ಬೋದು ಅಷ್ಟೇ. ಮತ್ತೆ ಇನ್ನು 6 ತಿಂಗಳಾಗುತ್ತೋ ವರ್ಷ ಆಗುತ್ತೋ ಅಂತ ಒಂದಿನ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಹೋಗಿದ್ದಾಗಲೇ ಹೋಗ್ತೀವಿ ಅಂತ ಹೇಳಿ ಬಂದಿದ್ದು, ಅದಕ್ಕೆ ಈ ಟೈಮ್ ಬೇಡ ಹೋಗೋದು ಅಂತ ಅಂದೆ. ಅಲ್ಲಿ ಹೋದರೆ ಬೇಜಾರಾಗುತ್ತೆ, ಎಲ್ಲರನ್ನೂ ಬಿಟ್ಟು ಬರಬೇಕಾದ್ರೆ. ಇಲ್ಲಿ ಅಂದರೆ ಅಷ್ಟು ಗೊತ್ತಾಗಲ್ಲ, ಅದಕ್ಕೆ ಬೇಡ ಅಂದರೂ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಿದ್ದಾರೆ. ಲಾಸ್ಟ್ಗೆ ಆಲ್ರೆಡಿ ನಾವು ಇಲ್ಲೆಲ್ಲ ಕೆಲಸ ಮಾಡಿ ಇಟ್ಟು ಹೋಗೋ ಅಷ್ಟರೊಳಗಡೆ ಇಲ್ಲಿ ಕೂಡ ನೈಟೇ ಆಗಿತ್ತು. ನಾವು ಊರಿಗೆ ಹೋಗೋ ಅಷ್ಟರೊಳಗಡೆ ನೈಟು ಒಂದು 7:30 8 ಗಂಟೆ ಆಯಿತು. ಅಲ್ಲೂ ಕೂಡ ಏನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಬ್ಯಾಗ್ ನನಗೆ ಕೊಡು ಮಗನೇ. ಮಳೆ ಬೇರೆ ಬರ್ತಾ ಇದೆ, ಆದರೂ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಇಲ್ಲಿ ಕತ್ರಿಗಡ್ಡ ಹತ್ರ ಬಂದಿದ್ದೀವಿ. ಸೊ ಮಳೆ ಬಂತು, ನಮ್ಮ ಮನೆಯವರು ಪೆಟ್ರೋಲ್ ಹಾಕ್ಸ್ಕೊತಿದ್ದಾರೆ. ನಮ್ಮೂರು ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ? ನಮ್ಮೂರು ಎಷ್ಟು ಕಿಲೋಮೀಟ್ರ್ ಐತೆ ಇಲ್ಲಿಂದ? ನನ್ನ ಮಗಳು ಬೈಕಲ್ಲಿ ಮುಂದೆ ಕೂತ್ಕೊಂಡು ನೆನ್ಬಿಟ್ಟಿದ್ದಾಳೆ ಪಾಪ. ಇನ್ನೊಂದು 6-7 ಕಿಲೋಮೀಟರ್ ಇದೆ, ನಾವು ಹೋಗ್ಬೇಕು. ನನ್ನ ಮಗುಗೆ ಎಲ್ಲಾದರೂ ಬೈಕಲ್ಲಿ ನಿಂತ್ಕೊತು ಅಂದರೆ ಆಗಲ್ಲ, ಸಿಟ್ಟು ಬರುತ್ತೆ. ಮಳೆ ಬರಲಿ, ಬಿಸಿಲು ಬರಲಿ, ಗಾಳಿ ಬರಲಿ, ಚಳಿ ಬರಲಿ, ಒಯ್ತಾ ಇರಬೇಕು. ಎಲ್ಲಾದರೂ ಹೋಗ್ಬೇಕಾದ್ರೆ ಅರ್ಧದಲ್ಲಿ ನಿಂತ್ಕೊಳ್ಳೋದು ಅಂದರೆ ಅವನು ಅದು ಸಿಟ್ಟು ಮಾಡ್ಕೊಂಡು ನಿಂತಿದ್ದಾನೆ. ಎಲ್ಲ ಹೋಯ್ತಿದ್ದಿ ಮನೆ ನಂಬಿಟ್ಟು? ಮನೆ ಅದು ಬರಲ್ಲ, ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಇದಾಗುತ್ತೆ. ಇದು ಊರಿಗೆ ಹೋಗಿದ್ವಲ್ಲ ಅವತ್ತಿನ ಬೆಳಗ್ಗೆ ವಿಡಿಯೋ ನೋಡಿ, ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾಳೆ. ನಾನು ಕೂಡ ಅವೇನು ಆಟಾಡ್ತೀನಿ ಅಂತಾರೆ ಫ್ರೀಯಾಗಿ ಹಳ್ಳಿಲಿ ಚೆನ್ನಾಗಿ ಆಟ ಆಡಲಿ ಅಂತ ಬಿಡ್ತೀನಿ. ನೆಕ್ಸ್ಟ್ ಸ್ನಾನ ಮಾಡಿಸಿದ್ರೆ ಆಯ್ತು ಅಂತ. ಇವೆಲ್ಲ ಮತ್ತೆ ನಾವು ಯೂಟ್ಯೂಬಿಗೆ ಹೋಗಿ ಆಟ ಆಡ್ತೀವಿ ಅಂದರೆ ನನ್ನ ಮಕ್ಳಿಗೆ ಸಿಗಲ್ಲ.